ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ತುಂಬ ಜನ ಕಮೆಂಟಲ್ಲಿ ಆಗಿರಲಿ, ಫೋನ್ ಮಾಡಿರ್ಬೋದು. ತುಂಬ ಜನ ಕೇಳ್ತಾ ಇರೋಣ, ಯಾವ ಫುಡ್ ಕೊಡ್ತೀರಾ, ಏನು ಕೊಡ್ತೀರಾ, ನ್ಯಾಚುರಲಾಗಿ ಏನು ಕೊಟ್ಟಾಗ ನಾಟಿ ಕೋಳಿಗಳು ಬೇಗ ಬೆಳವಣಿಗೆ ಆಗುತ್ತೆ, ಮಾಂಸಕ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ನೀವು ಚೆನ್ನಾಗಿ ಮಾಡ್ತಾಯಿದ್ದೀರಾ ಅಂತ ಹೇಳಿ ತುಂಬ ಜನ ಕೇಳ್ತಿದ್ದೀರಾ. ಅದಕ್ಕಾಗಿ ನೋಡಿ, ನಾವು ಏನು ಯಾವುದೇ ಥರದ ಏನು ಕೊಡ್ತಾಯಿಲ್ಲ. ನಾವೇನು ನಮ್ಮ ತೋಟದಲ್ಲಿ ಸಿಗೋಂಥದ್ದೇ ನೈಸರ್ಗಿಕವಾಗಿ ಕೊಟ್ಟು ಸಾಗಾಣಿಕೆ ಮಾಡ್ತಿರೋದು. ಹಾಗಾಗಿ ನೋಡ್ತಿರ್ಬೋದು ನೀವೇನ 3-3.5 ತಿಂಗಳಾಗಿದೆ ಅಷ್ಟೇ, ಏನು ಬೆಳವಣಿಗೆ ಬಂದಿದೆ. ನಾವೇನು ಕೊಡ್ತೀವಿ ಅಂತ ನೋಡಿ ಇದೇ ನಮ್ಮ ಫುಡ್ಡು. ಮಧ್ಯಾಹ್ನ ಟೈಮಲ್ಲಿ ನಾವು ಬೆಳಗ್ಗೆ ಟೈಮಲ್ಲಿ ಏನು ಮುಸ್ರೆಗಳು ಕೊಡ್ತೀವೋ, ಮಧ್ಯಾಹ್ನ ಟೈಮಲ್ಲಿ ಈ ಫುಡ್ ಕೊಡ್ತೀವಿ ಅಷ್ಟೇ. ನೋಡಿ ಈ ಥರ ನೀವು ತೋಟದಲ್ಲಿ ಸಿಗೋಂಥ ಈ ಥರ ತಂದು ಈ ಥರ ನೈಸರ್ಗಿಕವಾಗಿ ಕೊಡೋದ್ರಿಂದ ನಾಟಿ ಕೋಳಿಗಳು ಬಾಳೆದಿಣ್ಣ ತಿನ್ನೋದ್ರಿಂದ ಅತಿ ಕಾಯಿಲೆ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು ಆದಷ್ಟು ನೀವು ಬಾಳೆದಿಂಡು, ಆಮೇಲೆ ನುಗ್ಗೆ ಸೊಪ್ಪು ಈ ಥರನ ಅತಿ ಹೆಚ್ಚಾಗಿ ಕೊಡಿ. ಅತಿ ಹೆಚ್ಚು ನೀವು ಬಾಳೆದಿಂಡು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ದಿಂಡಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ನೀರಿನ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಯಾವುದೇ ಥರದ ಕಾಯಿಲೆಗಳು ಬೇಗ ನಾಟಿ ಕೋಳಿಗೆ ತಗಲಲ್ಲ. ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ, ದಯವಿಟ್ಟು ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು ಹೆಚ್ಚು ಬಾಳೆದಿಂಡು, ಹೆಚ್ಚು ನುಗ್ಗೆ ಸೊಪ್ಪು, ಮುಸ್ರೆಗಳು ಆದಷ್ಟು ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮವು ನಾಟಿ ಕೋಳಿಗಳು ಬೆಳವಣಿಗೆ ಆಗುತ್ತೆ. ಆಮೇಲೆ ಬೆಳವಣಿಗೆ ಈಗ ತುಂಬ ಜನ ಕೇಳಿದ್ರು, ಅಣ್ಣ ಹೇಳಿದ್ದೆ ಹೇಳ್ತಿದ್ಯಾ ಅಂತಲೂ ಹೇಳ್ಬೋದು. ಆದರೆ ಒಂದೊಂದು ದಿನ ಒಂದೊಂದು ಥರ ಫುಡ್ ಕೊಟ್ಟು ನಾವು ವೀಡಿಯೋ ಮಾಡಿದಾಗ ಜನಕ್ಕೆ ಒಂದು ಮಾಹಿತಿ ಹೋಗುತ್ತೆ. ಮಾಹಿತಿ ಹೇಗೆ ಅಂತಂದರೆ, ಈಗ ನಾವೇನು ಮಾಡ್ತೀವಿ, ಒಂದಿನ ಮುಸ್ರೆ ಕೊಟ್ಟು ಒಂದು ಮಾಹಿತಿ ಹೇಳಿರ್ತೀವಿ, ಆಮೇಲೆ ಒಂದು ಬಾಳೆದಿಂಡು, ಒಂದು ನುಗ್ಗೆ ಸೊಪ್ಪು ಏನೋ ಕೊಟ್ಟಿರ್ತೀವಿ. ಆ ಟೈಮಲ್ಲಿ ಒಬ್ಬರು ನೋಡಿರ್ತೀರ, ಆದರೆ ಬೇಕಾದವ್ರು ನೋಡಿರಲ್ಲ. ಹಾಗಾಗಿ ನಾವು ಈಗ ಏನು ಪ್ರೆಸೆಂಟ್ ಕೊಡೋದನ್ನ ನಾವು ವಿಡಿಯೋ ಮಾಡಿ ಇಲ್ಲ ಒಂದು ಮಾಹಿತಿ ರವಾನೆ ಆಗಿ ನಾವು ತಿಳಿಸ್ತಾ ನಾವು ನಿಮಗೆ ತೋರಿಸ್ದಾಗ, ಆವಾಗ ನಿಮಗೂ ಸಹ ಈ ಸಾಗಾಣಿಕೆ ಮಾಡಿರೋರು ಈಗ ಸುಮ್ಮನೆ ನೋಡಿ ಕಮೆಂಟ್ ಹಾಕೋರು, ಸುಮ್ಮನೆ ನೋಡಿ ಮಾತಾಡೋರು ಏನೂ ಮಾಡೋಕ್ಕಾಗಲ್ಲ. ಯಾರು ಈ ನಮ್ಮ ಒಂದು ಸಾಧನೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಅವರಲ್ಲಿ ಇರುತ್ತೋ ಅವ್ರೇನು ಮಾಡ್ತಾರೆ, ಇಂಥವೆಲ್ಲ ಹುಡುಕ್ತಿರ್ತಾರೆ. ಹುಡುಕಿ ಕಮ್ಮಿ ಬಂಡವಾಳ ಹುಡುಕ್ತಿರ್ತಾರೆ. ಕಮ್ಮಿ ಬಂಡವಾಳ ಅಂತಂದರೆ ಯಾವುದೇ ತರಹದ ದುಡ್ಡು ಕೊಟ್ಟು ತರ್ದಿದ್ದಂತಹ ಫುಡ್ಗಳ್ನ ಹುಡುಕ್ತಿರ್ತಾರೆ. ಆವಾಗ ಅವ್ರಿಗೆ ಈ ವಿಡಿಯೋ ನೋಡಿದಾಗ ಅವರು ಸಹ ಇನ್ಸ್ಪಿರೇಷನ್ ಆಗ್ತಾರೆ. ಹಾಗಾಗಿ ಅಂಥ ನಮ್ಮ ಸಣ್ಣ ಇಳುವರಿ ರೈತರಿಗೆ ತುಂಬ ಅನುಕೂಲವಾಗಲಿ ಅಂತೇಳಿ ನಾವು ಏನು ಮಾಡಿದ್ರೂ, ನಾವು ಯಾವುದೇ ಒಂಥರ ಹೊಸ ಒಂದು ಫುಡ್ ಕೊಟ್ಟಾಗಲೂ ಇಲ್ಲ ನಮ್ಮ ತೋಟದಲ್ಲಿ ಸಿಗೋಂಥ ನೈಸರ್ಗಿಕ ಫುಡ್ ಕೊಟ್ಟಾಗಲೂ ನಾವು ಒಂದು ವಿಡಿಯೋ ಮುಖಾಂತರ ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂತೇಳಿ ಮಾಹಿತಿ ರವಾನೆ ಮಾಡ್ತೀವಿ, ನಮ್ಮ ಉದ್ದೇಶ. ಹಾಗಾಗಿ ಆದಷ್ಟು ಯಾರು ವಿಡಿಯೋಗಳು ನೋಡ್ತೀರಾ ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡಿರ್ಬೋದಲ್ಲೋ ಇಲ್ಲ ನಿಮ್ಮ ಸ್ನೇಹಿತರು ಮಾಡಬೇಕು ಅನ್ನೋ ಇರೋರು ಅವ್ರಿಗೂ ಸಹ ಈ ವಿಷಯನ ರವಾನೆ ಮಾಡಿ, ಅವರಲ್ಲೂ ಸಹ ಇಂಥ ಹೊಸ ಪದಾರ್ಥಗಳನ್ನ ಅವರು ಸಹ ಹುಡುಕಿದ್ರಾಗ ಅವ್ರಿಗೂ ಸಹ ತುಂಬ ಕಮ್ಮಿ ಬಂಡವಾಳ ಬರುತ್ತೆ. ಆಮೇಲೆ ಕಾಯಿಲೆಗಳು ಬೇಗ ತುತ್ತಾಗಲ್ಲ. ನೀವು ನೋಡ್ತಾ ಇರ್ಬೋದು, ನನ್ನ ಹತ್ರ ಈಗ ಆಲೇ ಒಂದು 3.5 ತಿಂಗಳಾಗಿದೆ. ಎಲ್ಲ ಆಲೇ ಅರ್ಧ ಕೆಜಿ ಮೇಲೆ ಬರ್ತಿದೆ. ಒಂದೊಂದು ಕೆಜಿ ಇದೆ, ಅರ್ಧ ಕೆಜಿ ಇದೆ. ಇದೆಲ್ಲ ಏನಿಲ್ಲ ಅಂದರೆ ನಾವು ಏನು ಯಾವುದೇ ಥರ ದುಡ್ಡು ಕೊಟ್ಟು ಯಾವುದು ತಂದು ಫುಡ್ಡನ್ನ ನಾವು ಕೊಟ್ಟಿಲ್ಲ. ನೀವು ದುಡ್ಡು ಕೊಟ್ಟು ಫುಡ್ ತಂದು ಏನೇ ಹಾಕಿದ್ರೂ ಬೇಗ ದಪ್ಪ ಆಗುತ್ತೆ, ಬೇಗ ನಿಮಗೆ ಕೆಜಿಗೆ ಬೇಗ ಬರುತ್ತೆ. ಆದರೆ ಅದಕ್ಕೆ ಬೆಲೆ ತುಂಬ ಕಡಿಮೆ. ಏನಕ್ಕೆ ಬೆಲೆ ಕಡಿಮೆ ಅಂತಂದರೆ, ಅದೇನಾಗುತ್ತೆ, ನೀವು ಫೀಲ್ಡಲ್ಲಿ ಬೆಳೆದಿರೋಂಥ ಕೋಳಿಗೆ ತುಂಬ ಬೇಡಿಕೆ ಕಮ್ಮಿ. ಹಾಗಾಗಿ ನೀವು ಈ ಥರ ಗ್ರೀನ್ ಮೆಸ್ ಮಾಡ್ಕೊಂಡು ಈ ಥರ ನೈಸರ್ಗಿಕವಾಗಿ ನಿಮ್ಮ ತೋಟದಲ್ಲಿ ಸಾಗಾಣಿಕೆ ಮಾಡಿದಾಗ ನೋಡಿ, ಈ ಥರ ಕೊಚ್ಚಾಕ್ಬೇಕು. ನೀವು ಕೊಚ್ಚಾಕ್ದಾಗ ಏನು ಮಾಡ್ತೀವಿ ನೋಡಿ, ನೀವೇ ನೋಡ್ತಿರ್ಬೋದು ಯಾವ ಥರ ತಿಂತಾಯಿದೆ ಅಂತೇಳಿ. ಹಾಗಾಗಿ ನೀವು ಸಹ ಇದೇ ಥರ ಫುಡ್ನ ಕೊಟ್ಟರೆ ನಿಮ್ಮ ನಾಟಿ ಕೋಳಿಗಳು ಸಾಗಾಣಿಕೆ ಮಾಡಿರೋರು, ನಿಮ್ಮ ಕೋಳಿಗಳು ಸಹ ಬೇಗ ಗ್ರೌತ್ ಆಗುತ್ತೆ. ಬೇಗ ನೀವು ಸಹ ಒಂದು ದುಡ್ಡನ್ನ ಬೇಗ ತಗೊಳ್ಬೋದು. ಅಂತಂದರೆ ಏನು ಮಾಡಬೇಕು ಅಂತಂದರೆ, ನೀವು ಈ ಥರ ಆಹಾರನ ನೀವೇನು ಮಾಡಬೇಕು, ಮಧ್ಯಾಹ್ನ ಟೈಮಲ್ಲಿ ಕೊಡಬೇಕು. ಮಧ್ಯಾಹ್ನ ಟೈಮಲ್ಲಿ ಏನಕ್ಕೆ ಕೊಡಬೇಕು ಅಂತಂದರೆ, ಈಗ ಬೆಳಗಿಂದ ಏನು ಮಾಡಿರ್ತವೆ, ತೋಟದಲ್ಲಿ ಮೇಯ್ದಾಗ ಏನಾಗುತ್ತೆ, ಸ್ವಲ್ಪ ಗಂಟಲು ಸಹ ಆರೋದಂಗೆ ಇರ್ತೈತೆ. ಆಮೇಲೆ ಯಾವುದೇ ವೈರಸ್ ಸಹ ಅಟ್ಯಾಕ್ ಆಗಿದ್ರು ಸಹ ಈ ಥರ ನೀವು ಬಾಳೆದಿಂಡು ಕೊಟ್ಬಿಟ್ರೆ, ಏನಕ್ಕೆ ಅಂದರೆ ದಿಂಡಲ್ಲಿ ಏನಾಗುತ್ತೆ, ನಾರಿನಾಂಶ ಇರುತ್ತೆ. ನಾರಿನಾಂಶ ಸ್ವಲ್ಪ ಒಗರಿರುತ್ತೆ. ಒಗರಿನ ಅಂಶನ ನಾಟಿ ಕೋಳಿ ತಿಂದಾಗ ಏನಾಗುತ್ತೆ ಅಂತಂದರೆ, ಗಂಟ್ಲಲ್ಲಿರುವಂತಹ ಯಾವುದೇ ಥರದ ವೈರಸ್ ಅಟ್ಯಾಕ್ ಆಗಿರ್ಬೋದು ಇಲ್ಲ ಯಾವುದೇ ತರಹದ ಜೀರ್ಣಕ್ರಿಯೆ ಆಗದಂಥ ಆಹಾರ ಸೇವನೆ ಮಾಡಿದ್ದಾಗಲೂ ಸಹ ಅದು ತಿಂದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಆಗುತ್ತೆ. ಆಮೇಲೆ ಯಾವುದೇ ಥರದ ಬೇಗ ವೈರಸ್ ಆಗಲ್ಲ, ಯಾವುದೇ ಥರದ ಕಾಯಿಲೆಗಳು ಬೇಗ ತುತ್ತಾಗಲ್ಲ.
ಈಗ ನನಗೆ ಬೆಳಿಗ್ಗೆ ಸಹ ಒಬ್ಬರು ಕಾಲ್ ಮಾಡಿ ಕೇಳಿದ್ರು, ಸರ್ ನಮ್ಮದು 4-5 ಹುಂಜ ತುಂಬ ದಿನದಿಂದ ಜೋಗುಡಿಸ್ತಾ ಇದೆ ಸರ್, ಏನು ಮಾಡಬೇಕು ಅಂತ. ಆ ಥರ ಕಂಪ್ಲೇಂಟ್ ಬರಬಾರ್ದು ಅಂತಂದರೆ ನೀವು ಈಗ ಬೇಸಿಗೆಯಲ್ಲಿ ಈ ಥರ ತಂಪಾಗಿರೋ ಪದಾರ್ಥಗಳು ಏನಕ್ಕೆ ಅಂತಂದರೆ, ಈಗ ಈಗ ನಾಟಿ ಕೋಳಿಗಳಿಗೆ ಅಂತಂದರೆ ಉಷ್ಣ ಹೆಚ್ಚಾಗಿ ಆದಷ್ಟು ಏನು ಮಾಡ್ತವೆ ಎಲ್ಲ ಈಗ ಉಚ್ಕಣ ಥರ ಎಲ್ಲ ಆಗ್ಬಿಡ್ತಾಯಿತ್ತು ಈಗ ಈ ಬೇಸಿಗೆಯಲ್ಲಿ. ಹಾಗಾಗಿ ಆ ಥರ ಆದ ಟೈಮಲ್ಲಿ ನೀವು ಈ ಥರ ನೈಸರ್ಗಿಕ ಅಂತ ಸಿಗೋಂಥ ಫುಡ್ನ, ಈ ಥರ ತಂಪಾಗಿರುವಂತಹ ಫುಡ್ನ ನೀವು ಕೊಡಬೇಕು. ಆಮೇಲೆ ನುಗ್ಗೆ ಸೊಪ್ಪನ್ನ ವಾರಕ್ಕೊಂದ್ಸತಿ ಬೇಸಿಗೆ ಹೆಚ್ಚಾದಾಗಿಂದ ನುಗ್ಗೆ ಸೊಪ್ಪು ಕೊಡಿ. ಆದಷ್ಟು ಬಾಳೆದಿಂಡು ಈ ಥರ ಎಳೆ ಇದು ಇರ್ತೈತಲ್ಲ, ಎಳೆ ಬಳ್ಳಿದು, ಇದನ್ನು ನೀವು ಡೈಲಿ ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ನೀವು ಮತ್ತೆ ಏನು ಕೊಡಬೇಕು, ದೇಹ ತಂಪಾಗಿರಬೇಕು ಅಂತಂದರೆ ಆದಷ್ಟು ನೀವು ಬೆಳಗ್ಗೆ ಟೈಮಲ್ಲಿ ಮುಸ್ರೆಗಳು ಕೊಡಿ. ಏನಕ್ಕೆ ಅಂದರೆ ಫೀಲ್ಡ್ ಕೊಡೋಕೆ ಹೋಗಬೇಡಿ. ಫೀಲ್ಡ್ ಕೊಡೋದ್ರಿಂದ ಕೋಳಿ ಬೇಗ ದಪ್ಪ ಆಗುತ್ತೆ, ಆದರೆ ಕಾಯಿಲೆಗಳು ಬೇಗ ಜಾಸ್ತಿ ನಾಟಿ ಕೋಳಿಗಳು ಫೀಲ್ಡ್ ಏನಾದರೂ ಜಾಸ್ತಿ ನೀವು ರೆಗ್ಯುಲರ್ ಕೊಡ್ತಾಯಿದ್ದೀವಿ ಅಂದರೆ ಈಟ್ ಆಗೋ ಥರ, ಅಂದರೆ ನಮ್ಗೆ ಹೆಂಗೆ ಬಾಡಿ ಈಟ್ ಆಗುತ್ತೋ ಆ ಥರ ಈಟ್ ಆಗಿಬಿಟ್ಟು ಬೇಗ ಕಾಯಿಲೆಗಳು ತುತ್ತಾಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ನೀವು ಸಹ ಈ ಥರವಾಗಿಂಥ ಆಹಾರ ಕೊಡೋದ್ರಿಂದ ನಿಮ್ಮ ನಾಟಿ ಕೋಳಿಗೂ ಸಹ ಬೇಗ ಬೆಳವಣಿಗೆ ಆಗ್ತವೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋ ಶೇರ್ ಮಾಡಿ. ಹಾಗೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮಾಹಿತಿ ಇಷ್ಟ ಆದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಯಾವುದೇ ಥರದ ಕಾಯಿಲೆಗಳು ಬಂದಿದ್ರು ಏನೇ ಇದ್ದರೂ ಕಮೆಂಟ್ ಮಾಡಿ. ಅದಕ್ಕೆ ಒಂದು ವಿಶೇಷವಂತ ಔಷಧಿ ಆಗಿರ್ಬೋದು, ಇಲ್ಲ ನೈಸರ್ಗಿಕವಾಗಿ ಏನು ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತೇಳಿ ಒಂದು ಮಾಹಿತಿನ ನಾನು ಕೊಡೋಕ್ಕೆ ಮುಂದೆ ತಯಾರಾಗಿರ್ತೀನಿ. ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋ ಅವರು ಏನೇ ಇದ್ದರೂ ಕಮೆಂಟ್ ಮಾಡಿ. ಧನ್ಯವಾದಗಳು.